ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಕರ್ನಾಟಕದ ಕೋಲಾರ ಜಿಲ್ಲೆಯ ಪ್ರಸಿದ್ಧ ಪೌರಾಣಿಕ ಮಹತ್ವ ಹೊಂದಿರುವ ಮುಳಬಾಗಿಲು ಆಂಜನೇಯ ಸ್ವಾಮಿ ದೇವಾಲಯದ ಬಗ್ಗೆ ತಿಳಿಯೋಣ. ಮಹಾಭಾರತದ ಅರ್ಜುನನಿಂದಲೇ ಪ್ರತಿಷ್ಠಾಪನೆ ಆಗಿದೆ ಎಂದು ನಂಬಲಾಗುವ ಈ ಕ್ಷೇತ್ರದ ಇತಿಹಾಸ, ಮಹಿಮೆ ಹಾಗೂ ದೇವಸ್ಥಾನದ ವೈಶಿಷ್ಟ್ಯಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಮುಳಬಾಗಿಲು ಬೆಂಗಳೂರು ಕೋಲಾರ ರಸ್ತೆಯಲ್ಲಿ ರಾಜ್ಯದ ಪೂರ್ವ ಬಾಗಿಲಾಗಿ ಪ್ರಸಿದ್ಧವಾದ ಪಟ್ಟಣ. ಮೂಡಲಬಾಗಿಲು ಎಂದೇ ಕರೆಯಲ್ಪಟ್ಟ ಈ ಊರಿನ ಹೆಸರು ಕಾಲಕ್ರಮೇಣ ಮುಳಬಾಗಿಲು ಆಗಿದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಬೆಂಗಳೂರು ನಗರದಿಂದ ಸುಮಾರು 100 ಕಿಲೋಮೀಟರ್ ದೂರ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಸುಲಭವಾಗಿ ತಲುಪಬಹುದಾದ ಕ್ಷೇತ್ರ ಇದು. ಪೌರಾಣಿಕ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳೋಣ. ಈ ಕ್ಷೇತ್ರದ ಮಹಿಮೆ ತ್ರೇತಾಯುಗದಿಂದಲೇ ಆರಂಭವಾಗುತ್ತದೆ ಎಂದು ಪುರಾಣ ಪ್ರಸಿದ್ಧಿಯಲ್ಲಿದೆ. ತ್ರೇತಾಯುಗದಲ್ಲಿ ವಸಿಷ್ಠ ಮಹರ್ಷಿಗಳು ಇಲ್ಲಿಯೇ ಶ್ರೀರಾಮ, ಸೀತಾ, ಲಕ್ಷ್ಮಣ ಮತ್ತು ಶ್ರೀನಿವಾಸ, ಪದ್ಮಾವತಿ ದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದ್ದರು ಎಂದು ವರ್ತಮಾನ ತಿಳಿಸುತ್ತದೆ. ದ್ವಾಪರ ಯುಗದಲ್ಲಿ ಪಾಂಡವರ ಸಾಹಸ ಕಥೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ ಶ್ರೀ ಆಂಜನೇಯ ಸ್ವಾಮಿ ಮತ್ತೆ ಇಲ್ಲಿ ಕೃಪಾಕಟಾಕ್ಷ ನೀಡಿದ್ದಾರೆಂದು ಮಹಾಭಾರತ ಯುದ್ಧದ ಆರಂಭಕ್ಕೂ ಮುನ್ನ ಭೀಮನು ಸೌಗಂಧಿಕ ಪುಷ್ಪಕ್ಕಾಗಿ ಹೊರಟಾಗ ಹನುಮಂತನನ್ನು ದಾರಿಯಲ್ಲಿ ಭೇಟಿಯಾದ ಘಟನೆಯು ಎಲ್ಲರಿಗೂ ಪರಿಚಿತ. ಅದೇ ವೀರಾಂಜನೇಯ ಸ್ವಾಮಿಯ ರೂಪದಲ್ಲಿ ಅರ್ಜುನನ ರಥದ ಧ್ವಜದಲ್ಲೂ ಹನುಮಂತ ದೇವರ ಸ್ಥಾನ ಇದ್ದುದರಿಂದ ಯುದ್ಧದಲ್ಲಿ ಪಾಂಡವರು ವಿಜಯಿಯಾಗಲು ಆಂಜನೇಯನ ಕೃಪೆ ಕಾರಣವೆಂದು ಭಕ್ತರು ನಂಬುತ್ತಾರೆ. ಯುದ್ಧದ ನಂತರ ಅರ್ಜುನನು ತೀರ್ಥಯಾತ್ರೆಗೆ ಹೊರಟಾಗ ತನ್ನ ರಥದ ಧ್ವಜದಲ್ಲಿದ್ದ ಆಂಜನೇಯ ಸ್ವರೂಪವನ್ನು ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಿ ವೀರಾಂಜನೇಯ ಸ್ವಾಮಿ ದೇವಾಲಯವನ್ನು ನಿರ್ಮಿಸಿದ್ದಾನೆ ಎಂಬ ಪೌರಾಣಿಕ ಕಥೆ ಪ್ರಸಿದ್ಧ. ಹಾಗೆ ದೇವಾಲಯದ ಇತಿಹಾಸ ಮತ್ತು ವಾಸ್ತುಶಿಲ್ಪ ತಿಳಿಯೋಣ. ಇಲ್ಲಿನ ಆಂಜನೇಯ ಸ್ವಾಮಿ ವಿಗ್ರಹವು ಕಪ್ಪು ಗ್ರಾನೈಟ್ ಕಲ್ಲಿನಲ್ಲಿ ಕೆತ್ತಲ್ಪಟ್ಟ ಸುಮಾರು 12 ಅಡಿ ಎತ್ತರದ ವೀರರೂಪ ಆಂಜನೇಯ. ಅಭಯ ಹಸ್ತದಲ್ಲಿ ಭಕ್ತರಿಗೆ ಕೃಪೆ, ಇತರ ಹಸ್ತದಲ್ಲಿ ಗದೆಯನ್ನು ಧರಿಸಿದ ಈ ವಿಗ್ರಹವನ್ನು ನೋಡುವುದರಿಂದಲೇ ಭಕ್ತಿ ಮತ್ತು ಶೌರ್ಯ ಎರಡೂ ಸ್ಫೂರ್ತಿ ನೀಡುತ್ತದೆ ಎಂದು ಭಕ್ತರ ಅನುಭವ. ಇಲ್ಲಿನ ದೇವಾಲಯವು ವೀರಾಂಜನೇಯ ಕ್ಷೇತ್ರಪಾಲಕ ದೇವಾಲಯವಾಗಿದ್ದು, ವಿಜಯನಗರ ಕಾಲದಲ್ಲಿ ದೇವಸ್ಥಾನದ ಗರ್ಭಗುಡಿ, ಮುಖಮಂಟಪ, ಕಲ್ಯಾಣ ಮಂಟಪ, ಕಲ್ಯಾಣಿ ಮುಂತಾದ ಅನೇಕ ಭಾಗಗಳನ್ನು ರಾಜರು ವಿಸ್ತರಿಸಿದರೆಂದು ಶಾಸನಗಳು ತಿಳಿಸುತ್ತವೆ. ದೇವಾಲಯದ ಒಳಭಾಗದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ, ಮಹಾಲಕ್ಷ್ಮಿ, ರಾಮ, ಸೀತಾ, ಲಕ್ಷ್ಮಣ, ಹನುಮಂತ, ಗಣಪತಿ ಮುಂತಾದ ಅನೇಕ ದೇವತೆಗಳ ಸನ್ನಿಧಿಗಳು ಭಕ್ತರಿಗೆ ಒಂದೇ ಸ್ಥಳದಲ್ಲಿ ಹಲವು ದಿವ್ಯ ದರ್ಶನದ ಅವಕಾಶ ನೀಡುತ್ತದೆ. ಕ್ಷೇತ್ರ ಮಹಿಮೆ ಮತ್ತು ಭಕ್ತ ಜನರುಗಳ ಅನುಭವ ತಿಳಿಯೋಣ. ಈ ಕ್ಷೇತ್ರವನ್ನು ಅನೇಕರು ಸಂಕಷ್ಟ ಪರಿಹಾರ ಕ್ಷೇತ್ರಪಾಲಕ ಹನುಮಂತನಾಗಿ ಭಜಿಸುತ್ತಾರೆ. ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರ ಅನೇಕ ಭಕ್ತರು ವ್ರತ, ತುಳಸಿ ಅಕ್ಷತೆ, ಎಣ್ಣೆ ದೀಪ, ಬೆಲ್ಲ ಕಡಲೆ ನೈವೇದ್ಯಗಳೊಂದಿಗೆ ಬಂದು ಹರಕೆಯನ್ನು ಪೂರೈಸಿ ಪ್ರಾರ್ಥಿಸುತ್ತಾರೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಶತ್ರುಬಂಧ, ಕಷ್ಟಕರ, ನ್ಯಾಯ ವಿವಾದ, ಉದ್ಯೋಗ ಸಮಸ್ಯೆ, ಆರೋಗ್ಯ ಸಂಕಟ ಇತ್ಯಾದಿ ಸಮಸ್ಯೆಗಳನ್ನು ಪರಿಹರಿಸಲು ಮುಳಬಾಗಿಲಿನ ವೀರಾಂಜನೇಯ ಸ್ವಾಮಿ ಆಶ್ರಯಕ್ಕೆ ಬಂದು ಹೋಗುತ್ತಾರೆ ಎನ್ನಲಾಗುತ್ತದೆ. ಇಲ್ಲಿಂದ ತಿರುಪತಿ, ಕೋಲಾರ, ಮೈಸೂರು, ಬೆಂಗಳೂರು ಭಾಗದ ಅನೇಕ ಭಕ್ತರು ತೀರ್ಥಯಾತ್ರೆಗೆ ಹೊರಡುವ ಮೊದಲು ಕ್ಷೇತ್ರಪಾಲಕ ಆಂಜನೇಯನ ಆಶೀರ್ವಾದವನ್ನು ಪಡೆದು ಹೊರಡುತ್ತಾರೆ ಎಂಬ ಸಂಪ್ರದಾಯವೂ ಇದೆ. ದೇವಸ್ಥಾನವು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೂ ತೆರೆದಿರುತ್ತದೆ. ಹಾಗೆ ಪ್ರತಿ ಶನಿವಾರ ಅನ್ನ ಸಂತರ್ಪಣೆಯನ್ನು ಹೊಸದಾಗಿ ಪ್ರಾರಂಭಿಸಲಾಗಿದೆ. ಇಷ್ಟೊಂದು ಪೌರಾಣಿಕ ಮಹಿಮೆ ಮತ್ತು ವೀರಭಕ್ತಿ ತುಂಬಿದ ಈ ಮುಳಬಾಗಿಲು ಆಂಜನೇಯ ಕ್ಷೇತ್ರಕ್ಕೆ ಒಮ್ಮೆ ನೀವು ಭೇಟಿ ನೀಡಿ ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ.
ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.